ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು 2 ಥರದ ಮೂಲಂಗಿ ಪಚಡಿನ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಮೂಲಂಗಿ ಪಚಡಿ ಮಾಡೋಕ್ಕೆ ನಾನು ಹಚ್ಚ ಹಸಿರಾದ ಸೊಪ್ಪನ್ನು ತೊಗೊಳ್ಬೇಕು. ಎಷ್ಟು ಹಚ್ಚ ಹಸಿರಾಗಿರುತ್ತೆ ಅದು ರುಚಿಯಾಗಿರುತ್ತೆ. ನೋಡಿ, ಈ ಥರ ಮೂಲಂಗಿ ಸೊಪ್ಪನ್ನ ತೊಗೋಬೇಕು. ಈಗ ಇದ್ರದ್ದು ಬಿಳಿ ಭಾಗ ಕಟ್ ಮಾಡಿ ನಾನು ಹಸಿರು ಸೊಪ್ಪನ್ನಷ್ಟೇ ತೊಗೋತಾ ಇದ್ದೀನಿ. ನಾವು ತಪ್ಪಲ ಅಂತೀವಿ ಇದಕ್ಕೆ, ಮೂಲಂಗಿ ತಪ್ಪಲ. ನೋಡಿ, ಇದನ್ನೇ ಈಗ ಚೆನ್ನಾಗಿ ತೊಳೆದ ಒಂದು ಸ್ವಲ್ಪ ನೀರೆಲ್ಲ ಆರ್ಲಿಕ್ಕೆ ಇಡಬೇಕು. ಮೂಲಂಗಿ ಸೊಪ್ಪನ್ನ ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಈ ಮುಂದಿನ ಭಾಗ ತಿನ್ಲಿಕ್ಕಾಗಲ್ಲ, ದಪ್ಪಿರತ್ತೆ ಅಂಥೇಳಿ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಎಷ್ಟು ಸಣ್ಣಾಗತ್ತೆ ಅಷ್ಟು ಚಿಕ್ಕ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ಈ ಮೂಲಂಗಿ ಪಚಡಿನ ನಾವು ರೊಟ್ಟಿ ಜೊತೆ ತಿನ್ಬೋದು, ಬಿಸಿ ಬಿಸಿ ರೊಟ್ಟಿ ಜೊತೆ ತಿನ್ಬೋದು, ಅಥವಾ ಈ ಖಡಕ್ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ ಇದು ಮೂಲಂಗಿ ಪಚಡಿ. ಅಥವಾ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾನು 2 ಭಾಗನ ತೆಗೆದಿಟ್ಕೊಳ್ತೀನಿ. 2 ಥರ ಪಚಡಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಪಚಡಿನ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯವಾದಷ್ಟು ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇದಕ್ಕೇ ನಾನೀಗ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಈ ಈರುಳ್ಳಿನೂ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 1-2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಈ ಮೂಲಂಗಿನ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕ್ಕೊಳ್ಬೇಕು. ನೋಡಿ, ಮೂಲಂಗಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿ, 1 ಮೆಣಸಿನ್ಕಾಯಿ. ನಿಮ್ಗೆ ಎಷ್ಟು ಖಾರ ಬೇಕತ್ತೆ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನು 1.5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು 1 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ನೋಡಿ, ಈ ಥರ ಇದು ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಚಪಾತಿಗೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಪಚಡಿ ಚೆನ್ನಾಗಿರುತ್ತೆ. ಇದು ಆರ್ಗ್ಯಾನಿಕ್ ಸೊಪ್ಪಿದೆ. ಇದನ್ನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಕೈಲೇನ ಮಿಕ್ಸ್ ಮಾಡ್ಕೋದ್ರಿಂದ ಇದ್ರ ರುಚಿನೂ ಹೆಚ್ಚಾಗತ್ತೆ. ಮತ್ತು ಇದು ಈಗ ಕಲಸುವಾಗನ ಇದ್ರ ವಾಸನೆ ಘಮ್ ಅಂತ ಬರ್ತಾ ಇರುತ್ತೆ. ಬಿಸಿ ಬಿಸಿ ರೊಟ್ಟಿಗೆ, ಖಡಕ್ ರೊಟ್ಟಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಇದು. ನೋಡಿ, ಮೂಲಂಗಿ ಪಚಡಿ ಈಗ ರೆಡಿಯಾಗಿದೆ. ಈಗ ಇನ್ನೊಂದು ಥರ ಹೇಳ್ಕೊಡ್ತೀನಿ. ಈಗ ಇದಕ್ಕೆ ಮೂಲಂಗಿ ಸೊಪ್ಪು ಮತ್ತೊಂದು ಬಿಳಿ ಭಾಗ, 1.5 ಈರುಳ್ಳಿ, ಒಂದು 3-4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಈ ಮೂಲಂಗಿ ಪಚಡಿ ಜೀರ್ಣಕ್ರಿಯೆಗೂ ಒಳ್ಳೆಯದು ಮತ್ತು ಮಲಬದ್ಧತೆಗೂ ಒಳ್ಳೆಯದು. ನೋಡಿ, ಈ ಥರ ಇದನ್ನು ತುರಿದಿಟ್ಕೊಳ್ಬೇಕು. ಈ ಮೂಲಂಗಿನ ಮನೆಯಲ್ಲಿ ನಾವು ಈ ಥರ ತುರಿದಿಟ್ಕೊಳ್ಬೇಕು. ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಂಡೆ ಈ ಮೂಲಂಗಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ನಾವೇನು ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈಗ ಇದಕ್ಕನ್ನು ನಾನು ಒಂದು ಅರ್ಧ ಲಿಂಬೆ ಹೋಳು ತೊಗೊಂಡಿದ್ದೀನಿ. ಇದಕ್ಕೆ ಮೂಲಂಗಿ ಪಚಡಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ನಾವು ಅರ್ಧ ಲಿಂಬೆಯನ್ನು ಹಿಂಡ್ಕೊಂಡು ಕೈಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಮೂಲಂಗಿ ಪಚಡಿನ ಕಲ್ಲಲ್ಲೂ ಕುಟ್ಟಿ ಚೆನ್ನಾಗಿ ಅದ್ರ ರಸ ಹಿಂಡಿ ಮಾಡ್ತಾರೆ ಇನ್ನೊಂದು ಥರ. ಮೂಲಂಗಿ ಪಚಡಿ ನಾವು ಸ್ವಲ್ಪ ಮೊಸರನ್ನು ಹಾಕೋಬೋದು. ನಾನು ಲಿಂಬೆಹಣ್ಣು ಹಾಕಿ ತೋರಿಸ್ತಾ ಇದ್ದೀನಿ. ಲಿಂಬೆಹಣ್ಣು ಹಾಕೋದ್ರಿಂದ ಇದು ಫ್ರೆಶ್ ಆಗಿರುತ್ತೆ ಮತ್ತು ರುಚಿನೂ ಹೆಚ್ಚಾಗಿರುತ್ತೆ. ನೋಡಿ, ಈ ಥರ ಕೈಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಲೇ ಮಿಕ್ಸ್ ಮಾಡೋದ್ರಿಂದ ಈ ರುಚಿ ಹೆಚ್ಚಾಗತ್ತೆ. ಥ್ಯಾಂಕ್ ಯು. ಇಷ್ಟ ಆದರೆ ಒಂದು ಲೈಕ್ ಮಾಡಿ.